ಆಚೆಯೇ ಅಲ್ಲಲ್ಲ. ಇವತ್ತು ಗ್ಯಾರಂಟಿ ನನಗೆ ಬೈಗಳು ಸಿಗ್ತದೆ. ಏನಾದರೂ ಸುಳ್ಳು ಸುಳ್ಳು ಕಾರಣ ಹೇಳಬೇಕು. ಮನೇಲಿ ಪೂಜೆ ಇತ್ತು ಅಂತ ಹೇಳುವ. ಬೇಡ ಬೇಡ ಬೇಡ, ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳುವ. ಅದು ಬೇಡ. ಡಿಪ್ಪಗೆ ಹಾಲು ಕುಡ್ಲಿಕ್ಕೆ ಏನಾದರೂ ಹೇಳುವ. ನಾನು ಮಲಗಿ ಹೇಳುವಾಗ 10 ಗಂಟೆ ಆಯಿತು. ನನ್ನ ಕೆಲಸ ಹೋಗ್ತದ ಅಂತ. ಅಮ್ಮ ಅಮ್ಮ, ಏನು ಅಷ್ಟು ಹೊತ್ತು? ಅದು ಅಮ್ಮನಿಗೆ ಅಲ್ಲಲ್ಲ ಹಾಲು ಡಿಪ್ಪೋಗೆ ಕೊಡ್ಲಿಕ್ಕಿತ್ತು, ಹಾಗೆ ಲೇಟ್ ಆಯ್ತು ಸ್ವಲ್ಪ. ಮತ್ತೆ ಪೂಜೆ ಇತ್ತು ಮನೆಯಲ್ಲಿ ಪೂಜೆ ಇತ್ತು. ಪೂಜೆ ಎಲ್ಲ ಆಗಿ ಬರುವಾಗ ತುಂಬಾ ಲೇಟ್. ಇವತ್ತೊಂದು ದಿನ ಅಷ್ಟೇ. ನಾನು ಕೆಲಸ ಬಾಕಿ ಉಂಟು, ಮಾಡ್ತೇನೆ, ಎಲ್ಲ ಬೇಗ ಬೇಗ ಮಾಡ್ತೇನೆ. ಮಾಡು. ಪಾತ್ರೆ ತೊಳಿಲಿಕ್ಕೆ ಉಂಟು, ಬಟ್ಟೆ ಒಗಿಲಿಕ್ಕೆಲ್ಲ ಉಂಟು. ನಾನು ಒಂದು ಕೆಲಸ ಮಾಡ್ಲಿಲ್ಲ. ಬಟ್ಟೆ ಉಂಟಾ? ತುಂಬಾ ಸರ್ಪಲ್ಲಿ ಹಾಕಿಟ್ಟಿದ್ದೇನೆ. ನೀನು ಬೇಗ ಬರ್ತಿ ಅಂತ ಹೇಳಿದಲ್ಲ, ನೀನು ಈಗ ಹೇಳ್ತಾ ನನಗೆ ಪೂಜೆ ಉಂಟು, ದೀಪಕ್ಕೆ ಹಾಲು ಕೊಡ್ಲಿಕ್ಕೆ ಉಂಟು ಅಂತ ಹೇಳ್ತಿ. ಎಲ್ಲ ಅದೇ ನೀನು ತೀರಿಸಿ ಬಂದದ. ಎಲ್ಲ ಮಾಡಿ ಬಂದೆ, ಹಾಗೆ ಲೇಟ್ ಆಯ್ತು. ಸರಿ ಸರಿ, ಬೇಗ ಹೋಗು ಮಾಡಿ ಕೆಲಸ. ಒಂದು ರಾಶಿ ಬಟ್ಟೆ ಉಂಟು, ಪಾತ್ರೆ ಉಂಟು. ಅವ್ರಿಗೆ ಸ್ವಲ್ಪ ತೊಳಿಲಿಕ್ಕೆ ಆಗುದಿಲ್ಲ. ನಾವು ಬರುವವರೆಗೆಲ್ಲ ರಾಶಿಯಾಗಿ ಕಟ್ಟಿದ್ದಾರೆ. ಇನ್ನು ಇದನ್ನೆಲ್ಲ ಮಾಡಿ ಯಾವಾಗ ಹೋಗುದು? ಇವತ್ತು ನನಗೆ ಅದು ಬಿಟ್ಟು ಬೇಗ ಹೋಗ್ಬೇಕು. ಹೊಸ ಪಿಕ್ಚರ್ ಬಂದಿದೆ, ನೋಡ್ಬೇಕು ಇವತ್ತು. ಯಾಕೆ ಬಂದದಂತ ಮತ್ತೆ ಏನಾದರೂ ಸುಳ್ಳು ಹೇಳಿ ಬಂದು ಹೋಗ್ಬೇಕಿತ್ತು. ನಾನು ಲೇಟಾಗಿ ಬಂದದೇ ಅದಕ್ಕೆಲ್ಲ ಅವರು ಮಾಡ್ತಾರೆ ಅಂತೇಳಿ ಎಲ್ಲ ನನಗೆ ನಿಂತಿದ್ದಾರೆ. ಒಳ್ಳೆ ಒಂದು ಇಡಿಸಿಲು ಕೂಡ ಇಲ್ಲ ಇಲ್ಲಿ. ಹಬ್ಬ ಕೇಳಲಿಲ್ಲ, ಕೇಳಿದ್ರೆ ಈಗ ಇಷ್ಟು ಬೈಗಡ ಉಂಟ ಇಲ್ಲ, ಇರಿಸುದು ಮಾಡಿಲ್ಲ ಅಂತ. ಸಾಕು ಏನು ಗುಣ ಗುಣ ಮಾತನಾಡೋದು ಕೇಳ್ತಿತ್ತು ನನಗೆ. ವಿಷಯ ಮೇಲೆ ಮಾತನಾಡ್ತಿದ್ದೆ. ಅದು ನಾನು ಹಾಡು ಹೇಳುದು, ಕೆಲಸ ಮಾಡೋದೆಲ್ಲ ಹಾಡು ಹೇಳುದು ಅಂದ್ರೆ ನನಗೆ ತುಂಬಾ ಇಷ್ಟ. ಹಾಗೆ ಅಭ್ಯಾಸ ಉಂಟಾ? ಅದಕ್ಕೆ ಕೆಲಸ ಮಾಡುವಾಗ ಹಾಡೆಲ್ಲ ಹೇಳಿದ್ರೆ ಫಾಸ್ಟ್ ಆಗ್ತದೆ. ಅಲ್ಲ, ನೀನು ಇಲ್ಲಿ ಕೆಲಸ ಮಾಡೋದು, ನಿನಗೆ ಮೊದಲು ಎಂತ ಹೇಳಿದ್ದು ನಾನು? ಅಲ್ಲಿ ಪಾತ್ರೆ ಉಂಟು, ಬಟ್ಟೆ ಒಗಿಲಿಕ್ಕೆ ಹೇಳಿದ್ದು. ಅಯ್ಯೋ, ಪಾತ್ರೆ ತೊಳಿಲಿಕ್ಕೆ ಆಗುದಿಲ್ಲ, ನನ್ನ ಕೈಯೆಲ್ಲ ನೋವು. ನಿನ್ನೆ ನಾನು ತರಕಾರಿ ಕಟ್ ಮಾಡುವಾಗ ಕೈ ಕಟ್ಟಾಗಿದೆ ನಂದು, ಆಗುದಿಲ್ಲ. ಅದು ಯಾರೀಗ ಕೆಲಸ ಮಾಡ್ತಾರೆ? ಅಯ್ಯೋ, ಇವತ್ತೊಂದು ದಿನ ಬೇಡ ಇತ್ತಲ್ಲ, ನೀನು ರಜನೆ ಹಾಕ್ಬೇಕಿತ್ತು ಇವತ್ತು. ಅದು ಮತ್ತೆ ನೀವು ಬೈತೀರ ಅಂತ ನಾನು ಬಂದೆ. ಹೌದು, ಈಗ ತೊಳಿಲಿಕ್ಕೆ ಆಗೋದಿಲ್ಲ, ಬಟ್ಟೆ ಒಗಿಲಿಕ್ಕೆ ಮತ್ತೆ ಯಾರು? ನಾನು ಮಾಡುದ ಈಗ? ಇದು ಏನ್ ಮಾಡುದು, ನಾನು ಮಾಡ್ತೇನೆ ಏನಾದ್ರು ಮಾಡಿ. ಬಟ್ಟೆ ಹೋಗ್ಲಿಕ್ಕೆ ಆಗುದಿಲ್ಲ, ಬಟ್ಟೆ ನನ್ನ ಕೈ ಮೇಲೆ ಹೋಗುದಿಲ್ಲ, ನೋಡಿ ಇಷ್ಟೇ ಹೋಗುದು, ಇಷ್ಟು. ಈ ಕೈ ಫುಲ್ ಹೋಗ್ತದೆ, ಈ ಕೈ ಹೋಗುದಿಲ್ಲ. ಮತ್ತೆ ಯಾಕೆ ನೀನು ಬಂದದ್ದು ಕೆಲಸಕ್ಕೆ? ನೋಡಿ ಇದು ಇಷ್ಟೇ ಹೋಗುದು. ನಿನ್ನೆ ರಾತ್ರಿ ಕೈ ತಲೆ ಅಡಿಗಿಟ್ಟು ಮಲಗಿದ್ದೆ. ಅಯ್ಯೋ 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 ಇನ್ನು ಆಗುದಿಲ್ಲ, ಏನ್ ಕೆಲಸ ಆಗುದಿಲ್ಲ. ನೀನು ಬೇಡ ಕೆಲಸ ಮಾಡೋದೇ ಬೇಡ, ಮನೆಗೆ ಇವತ್ತು ರಜೆಯಾ? ರಜೆನೆ ನಿನ್ಗೆ. ಈ ಪೆದ್ದಿಯನ್ನು ಯಾಕೆ ನಾನು ಕರೆದಿಯ ಕೆಲಸಕ್ಕೆ? ಒಂದು ಹೇಳಿದ ಒಂದು ಮಾಡುದಿಲ್ಲ, ಕೈ ನೋವಂತೆ, ಕೈಗೆ ಪೆಟ್ಟಾಗಿದೆ ಅಂತ ಎಂತ ಹೇಳ್ತಾರೆ.
ಈಗ ಅವಳನ್ನು ಬಿಟ್ಟರೆ ಸಹ ನನಗೆ ಕೆಲಸದವ್ರು, ನಾನು ಒಂದು ಕೆಲಸ ಸಹ ಮಾಡಲಿಲ್ಲ, ಯಾರು ಮಾಡ್ತಾರೆ? ನನಗೀಗ ಟೆನ್ಷನ್ ಆಗಿದೆ. ಅವಳನ್ನು ಈಗ ಹೋಗಂತ ಸಹ ಹೇಳಿದ್ದೇನೆ ನಾನು. ಕೆಲಸಕ್ಕೆ ಸಿಗ್ಲಿಕ್ಕೆ ಇಲ್ಲ ಯಾರು, ಈ ಸಿಕ್ಕಿದವರು ಸಹ ಹೀಗೇನೆ ಮಾಡ್ತಾರೆ. ಏನು ಮಾಡುತ್ತೋ ಅಂತ. ಅಮ್ಮ ಕೆಲಸದವಳು ಏನು ಕೆಲಸ ಮಾಡ್ಲಿಲ್ಲ, ಪಾತ್ರೆ ಹಾಗೇನೆ ಇಟ್ಟಿದ್ದಾಳೆ, ತೊಳಿಲಿಲ್ಲ, ಗುಡಿಸಿ ಒರೆಸ್ಲಿಲ್ಲ, ಕಸ ತೆಗಿಲಿಲ್ಲ. ಲೇಟ್ ಬಂದಿದ್ದಾಳೆ, ಬಂದು ಹೇಳ್ತಾಳೆ ಪೂಜೆ ಉಂಟು ನನಗೆ ದಿಪ್ಪಾಗಿ ಹಾಲು ಕೊಡ್ಲಿಕ್ಕೆ ಅಂತ ಹೇಳಿದ. ಮತ್ತೆ ಇವತ್ತು ನೀವು ಯಾಕೆ ಕರೆದದ್ದು ಅವಳಿಗೆ? ಮತ್ತೆ ಅದು ಎಲ್ಲ ನಾನು ಹೇಳಿದ. ಮತ್ತೆ ಇಲ್ಲಿ ಬಂದು ಎಲ್ಲ ಬಲೆ ಎಲ್ಲ ತೆಗಿತಾಳೆ, ಅದು ಬೇಕಾ ನಮ್ಗೆ? ನಾನು ಹೇಳಿದ ಪಾತ್ರೆ ಅಲ್ಲಿ ಬಟ್ಟೆ ಹೋಗಿ ಅಂತ. ಹಾಗೇನೆ ಯಾರು ತೊಳಿತಾರೆ? ಅದು ಆಗುದಿಲ್ಲ, ಅದು ಕೈ ನೋವು ಅಂತ ಆಕ್ಷನ್ ಮಾಡಿ. ನನ್ನಲ್ಲಿ ಬಟ್ಟೆ ಕೂಡ ತೊಳಿಲಿಲ್ಲ, ಅಲ್ಲಿ ರಾಶಿ ಇಟ್ಟಿದ್ದಾರೆ. ನಾನೇಂದಾಗ ಹೋಗು ನೀನು. ಅಲ್ಲ, ನಮ್ಗೆ ಒಂದು ಜೊತೆ ಆದ್ರೆ ತೊಳೆದು ಕೊಡಿರಿ ನೀವು. ಆದ್ರೆ ನಾಳೆ ನಂಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟಲ್ಲ, ನಾಳೆ ಬೆಳಿಗ್ಗೆ. ಸರಿ, ನಾನು ಅದನ್ನು ತೊಳಿತೇನೆ. ಈಗ ತೊಳಿರಿ, ನೀವು ಹೇಳುದು ಮಾತ್ರ ಈಗ ತೊಳಿತೇನೆ ಅಂತ. ತೊಳಿತೇನೆ. ಆದ್ರೆ ಅವಳು ತುಂಬಾ ಇದು ಮಾಡಿದ್ಲಿ ಇವತ್ತು, ಆಗುದೇ ಇಲ್ಲ ಅಂತ. ಎಲ್ಲಿದ್ದಾಳೆ ಅವಳು? ಅವಳು ಹೋಗಿದ್ದಾಳೆ ಅವಳು. ಹೌದಾ? ಅವಳು ಮಾಡುದು ಬೇರೆ. ಅಲ್ಲ ಏನು, ನಾನು ಇವತ್ತು ಇನ್ನು ಬಂದಾಯ್ತಲ್ಲ, ನಾನು ಸ್ವಲ್ಪ ಗುಡಿಸಿ ಒರೆಸಿ ಹೋಗ್ತೇನೆ. ಅಲ್ಲ, ನಿಮ್ಮ ಕೈ ನೋವು ಅಂತ ಸರಿ ಆಯ್ತಾ? ಇಲ್ಲ, ಕೈ ನೋವು, ಕೈ ಮೇಲೆ ಹೋಗುದಿಲ್ಲ ನೋಡಿ. ಎಂತ ಮಾಡಿದ್ದು ಕೈಗೆ? ಇಷ್ಟೇ ಮೇಲೆ ಹೋಗುದು. ಎಂತ ಮಾಡಿದ್ದೀರಿ ಕೈಗೆ? ಅದು ರಾತ್ರಿ ಮಲಗುವಾಗ ಈಗ ಇಟ್ಟುಕೊಂಡು ಮಲಗಿದ್ದು, ಮತ್ತೆ ಬೆಳಿಗ್ಗೆ ಕೈ ಎಲ್ಲ ಇಡ್ಲಿಕ್ಕೆ ಆಗುದು. ಹೌದಾ? ನಿಮ್ಮ ಅಂಗಿಮಾರಿ ಸೂಪರ್ ಉಂಟು ಶರ್ಟ್. ಇದು ಯಾರು ಕೊಟ್ಟದು? ಇದು ದುಬೈಯಿಂದ ತಂದದ್ದು, ದುಬೈಯಿಂದ. ಹೌದಾ? ನನ್ನದಲ್ಲ, ನನ್ನ ಪಕ್ಕದ ಮನೆಯವರು ನಂಗೆ ಕೊಟ್ಟದ್ದು. ಹೌದೌದು, ದುಬೈ. ಹೌದು, ದುಬೈದು ಕಾಸ್ಟ್ಲಿ ಇದು. ಅಶ್ವಿನಿ, ಓ ಈಗ ಎಂತ ಒಂದು ಜೊತೆ ಆದ್ರೆ ಒಗೆದು ಕೊಡ್ತೀಯ, ಅವನಿಗೆ ಬೇಕಾದ್ರೆ. ಹೇಳಿದಲ್ಲ ಕೈಯೆಲ್ಲ ನೋವು ಅಂತ, ಒಂದ್ಸಲ ಹೇಳಿದ್ರೆ ಅರ್ಥ ಆಗ್ಬೇಕು ನಿಮಗೆ. ನಾನು ಒರೆಸಿ ಗುಡಿಸಿ ಬರ್ತೇನೆ. ಅವನಿಗೆ ಇವತ್ತು ಕೆಲಸ ಆಗುದಿಲ್ಲ, ಗುಡಿಸಿ ಒರೆಸುದಿಲ್ಲ. ನಿಮ್ಗೆ ಗುಡಿಸಿ ಒರೆಸ್ಲಿಕ್ಕೆ ಆಗ್ತದ? ಏನಾದ್ರು ಮಾಡ್ತೇನೆ. ಬಂದೆ ಅಲ್ಲ, ಬಂದ ಮೇಲೆ ನಿಮಗೆ ಬೇಜಾರಾಗುದು ಯಾಕೆ? ಸರಿ ಮಾಡಿ, ನಾನು ಸಹ ಬಂದೆ. ಆಯ್ತು, ರೋಡಲ್ಲಿ ಒಳಗೆ ಹೋಗ್ತೇನೆ. ಎಲ್ಲಿ ಹೋಗ್ತಿ? ಅಲ್ಲ, ನಾನು ಬೇಗ ಬಂದೆ ಅಲ್ಲ. ಅಲ್ಲ ಇವತ್ತಲ್ಲ, ನಂಗೆ ಬೇಗ ಹೋಗ್ಲಿಕ್ಕೆ ಉಂಟು, ಕೆಲಸ ಉಂಟು ಮನೆಗೆ. ಹಾಗೆ ಆಗುದಿಲ್ಲ, ನಿಮಗೆ ಸಂಬಳ ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ಈ ಸಲ ಸರಿ ಕೆಲಸ ಮಾಡಿದ್ಯಾ ನೀನು? ಹಾಗೆಲ್ಲ ನಾಳೆ ಬೆಳಿಗ್ಗೆ ಬೇಗ ಬರ್ತೇನೆ, 6 ಗಂಟೆಗೆ ಬರ್ತೇನೆ ನಾಳೆ. ನಾಳೆ ಸಂಬಳ ಅಂತ ಬೇಗ ಬರ್ತೀಯಲ್ಲ ನೀನು? ಹಾಗೆ ಇವತ್ತು ಲೇಟ್ ಬಂದದಲ್ಲ, ನಿಮ್ಗೆ ಇನ್ನು ಬೇಜಾರಾದ್ರೆ ನಾಳೆ ಬೇಗ ಬರ್ತೇನೆ. ಇಲ್ಲ, ಈ ಸಲ ಸಂಬಳ ಕಮ್ಮಿ ನಿಮ್ಗೆ. ಸಂಬಳ ಕಮ್ಮಿ ಮಾಡಿದ್ರೆ ನೋಡು, ನೀನು ಅಮ್ಮನಿಗೆ ಹುಷಾರಿಲ್ಲ, ನನಗೆ ಮದ್ದೆ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು. ಅಷ್ಟು ನಾನು ಕೊಡುದಿಲ್ಲ, ಫುಲ್ ಕೊಡುದಿಲ್ಲ ಈ ಸಲ. ನಾನು ಒಂದು ವಿಷಯ ಹೇಳ್ತೇನೆ, ಇವತ್ತು ಕೈ ನೋವು, ಕೈ ಮೇಲೆ ಹೋಗ್ಲಿಕ್ಕೆ ಆಗುದೇ ಇಲ್ಲ ನೋಡಿ. ಈಗ ಕೈ ಮೇಲೆ ಹೋಗುದು, ಕೈಗೆ ನೋವಿನ ಎಣ್ಣೆ ಹಚ್ಚಿದ್ರೆ ಸರಿ ಆಗ್ತದೆ. ಅದೇ ಮೆಡಿಕಲ್ ಅಲ್ಲಿ ಸಿಗ್ತದೆ ನೋವಿನ ಎಣ್ಣೆ. ಮಸಾಜ್ ಮಾಡ್ಬೇಕು, ಚಂದ ಮಾಡಿ ಮಸಾಜ್ ಮಾಡ್ಬೇಕು. ತುಂಬಾ ನೋವು. ಅಷ್ಟೇ ಮೇಲೆ ಹೋಗುದು. ನಾಳೆ ಬರ್ಬೇಡಿ ಕೆಲಸಕ್ಕೆ, ಕೈ ನೋವಲ್ಲ. ನಾಳೆ ಸಂಬಳ ಸಿಗ್ತದೆ, ಬರ್ತೇನೆ. ಬರುವಾರ ಬರ್ತೇವೆ ಸಂಬಳ. ಬೇಡ ಬಿಡು, ಅಯ್ಯೋ ನನಗೆ ನೋವಿನ ಎಣ್ಣೆ ತರ್ಲಿಕ್ಕೆ ಹಣ ಇಲ್ಲ ನನ್ನ ಹತ್ರ. ನಾನು ನಾಳೆ ಬರ್ತೇನೆ. ಬೇಡ, ನೀನು ನಾಳೆ ಬಾ, ಒಂದು ದಿವಸ ರಜೆ ಹಾಕು. ఇప్పుడు ಕಥೆ ಆಯ್ತಲ್ಲ, ನೀವು ಈ ತರ ಎಲ್ಲ ಮಾತಾಡಿದ್ರೆ ನಾನು ಏನ್ ಮಾಡ್ಬೇಕು? ನಾನು ಇವತ್ತು ಬರ್ತೇನೆ, ನಾಳೆ ಬೇಗ ಬರ್ತೇನೆ. ಇವತ್ತು ಹೋಗಿ ನಾಳೆ ಸಂಬಳ ಅಂತ ಬೇಗ ಬರ್ತಿ. ಈ ಚೀಲದಲ್ಲಿ ಏನಿಲ್ಲ, ಅಲ್ಲಿ ನಿನ್ನದು ಪಲ್ಯ ಇತ್ತು, ಅದು ತಗೊಂಡಮ್ಮ ನಾನು ಸ್ವಲ್ಪ. ನಿನ್ನದು ಪಲ್ಯ ನೀವು ತಿನ್ನುದಿಲ್ಲಲ್ಲ, ಇದು ಬಾಟ್ಲಿ ಇತ್ತು, ಆ ಬಾಟ್ಲಿ ಅಂತ ತಗೊಂಡೆ, ನಂಗೆ ಮನೆ ಕೊಟ್ಟೋಗ್ಲಿಕ್ಕೆ. ಅಲ್ಲ, ಅಲ್ಲಿ ನಾವು ಸ್ವಲ್ಪ ಉಪ್ಪಿನಕಾಯಿ ಮಾಡಿದ್ದು ತೆಗಿಬೇಕಿತ್ತು. ಅಲ್ಲ, ಈಗ ನಾಳೆ ನಾನು ಬರ್ತೇನೆ ಬೆಳಿಗ್ಗೆ, ನಂಗೆ ಸಂಬಳ ಬೆಳಿಗ್ಗೆ ಸಿಗ್ಬೇಕು, ಯಾಕಂದ್ರೆ ಮಧ್ಯಾಹ್ನ ಮೇಲೆ ನಾನು ರಜೆ ಮಾಡುದು. ನೋಡಿದ್ಯಾ, ಇದು ಬೇಕಾ ನಮ್ಗೆಲ್ಲ ಕೆಲಸ? ಏನಿಲ್ಲ, ಯಾಕೆ ಗೊತ್ತಿಲ್ಲ. ನಾಳೆ ಮಧ್ಯಾಹ್ನವರೆಗೆ ಮಾಡಿ. ನಂಗೆ ಪಿಕ್ಚರ್ ಅದಕ್ಕೆ ಬರುದು, ಮತ್ತೆ ಪಿಕ್ಚರ್ಗೆ ಹೋಗುದು 10 ಗಂಟೆಗೆ. ನಾವು ಸಹ ಹೋಗುವ ಪಿಕ್ಚರಿಗೆ. ಒಂದು ಬಂದಿದೆ ಹೊಸ ಪಿಕ್ಚರ್, ಮಿಡಿಲ್ ಕ್ಲಾಸ್. ಮಿಡಿಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಅಲ್ಲಿ ಕೂರ್ಬೇಕು ಪಿಕ್ಚರ್. ಎಂತ ಸೂಪರ್ ಗೊತ್ತುಂಟಾ? ಅದಕ್ಕೆ ಏನ್ ಮಾಡಿ, ನಂಗೆ 100 ರೂಪಾಯಿ ಜಾಸ್ತಿ ಕೊಡಿ. ನಾನು ನೋಡಿ ಬಂದಿದ್ದೇನೆ ಪಿಕ್ಚರ್, ಸೂಪರ್ ಉಂಟಾ? ನೀವು ಅದೇ ನಾನು ನಾಳೆ ಮಧ್ಯಾಹ್ನ ಮೇಲೆ ರಜೆ ಮಾಡಿ ಗೊತ್ತಿತ್ತ, ನೀನು ಸಹ ಹೇಳ್ತೀಯ ಅಂತ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತೀಯ. ಹೌದೌದು, ನೀವು ಇಷ್ಟು ಸಂತೋಷದಲ್ಲಿ ಹೇಳಿದ್ರೆ ನಾನು ಕೂಡ ಬರದಿರ್ತೇನೆ. ಒಟ್ಟಿಗೆ ಹೋಗುವ, ನೀವು ಬರ್ತೀರಾ? ಅದು ಬಿಟ್ಟು ನಾನು ಇರೋ ಹತ್ರ ನಿಂತು ಫೋಟೋ ತೆಗೆದಿದ್ದೇನೆ. ನೋಡಿದ್ಯಾ? ನೋಡು, ತೋರಿಸ್ತೇನೆ ನಿಮ್ಗೆ. ಆಯ್ತು, ನಾನು ಬರ್ತೇನೆ. ನಾಳೆ ಬಾ ಕೆಲಸಕ್ಕೆ. ಏನೋ ಅದು ಇದು ಅಂತ ನೀನು ಹೇಳ್ಬೇಡ. ಇಲ್ಲ ಇಲ್ಲ, ಖಂಡಿತ ಬರ್ತೇನೆ ನಾಳೆ. ನಾಳೆ ಮಧ್ಯಾಹ್ನವರೆಗೆ ಮಾತ್ರ, ಯಾಕಂದ್ರೆ ಪಿಕ್ಚರ್ ನೋಡ್ಬೇಕು.
ಸರಿ ಈಗ ಬಾ ಕೆಲಸ ಮುಗಿದಪ್ಪ.